ಮಕ್ಕಳನ್ನು ಸರಿದಾರಿಗೆ ಕರೆದುಕೊಂಡು ಹೋಗಿ ಅವರಿಗೆ ಸರಿ ತಪ್ಪುಗಳನ್ನು ತಿಳಿಸಿ ಹೇಳುವುದು ತಂದೆಯಾದವನ ಕೆಲಸ. ಆದರೆ ಇಲ್ಲೊಬ್ಬ ತಂದೆ ಮಕ್ಕಳೊಂದಿಗೆ ಸೇರಿಕೊಂಡು ಕಳ್ಳತನ ಮಾಡುತ್ತಿದ್ದು, ಇದೀಗ ಅಂತಹ ಖತರ್ನಾಕ್ ತಂದೆ ಮಕ್ಕಳ ಗ್ಯಾಂಗ್ಗೆ ಕಾಕಿ ಎಡೆಮುರಿ ಕಟ್ಟಿದ್ದು ಲಕ್ಷಾಂತರ ರೂಪಾಯಿ ಮೌಲ್ಯದ ಆಭರಣ ವಶಪಡಿಸಿಕೊಂಡಿದ್ದಾರೆ. ಹಾಗಿದ್ದರೆ ಯಾವುದು ಆ ಗ್ಯಾಂಗ್ ಅಂತೀರಾ? ಈ ಸ್ಟೋರಿ ನೋಡಿ. ಮಕ್ಕಳಿಗೆ ಬುದ್ಧಿ ಹೇಳಬೇಕಾದ ತಂದೆಯೇ ಮಕ್ಕಳೊಂದಿಗೆ ಸೇರಿಕೊಂಡು ಕಳ್ಳತನ. ಕಳ್ಳತನ ಮಾಡಿದ್ದ ತಂದೆ ಮಕ್ಕಳನ್ನ ಬಂಧಿಸಿದ ಕಾಕಿ. ಹರಿಹರ ಗ್ರಾಮಾಂತರ ಠಾಣೆ ಪೊಲೀಸರ ಭರ್ಜರಿ ಕಾರ್ಯಾಚರಣೆ. ಅವರಿಗೆ ದೇವಸ್ಥಾನಗಳೇ ಟಾರ್ಗೆಟ್. ಕ್ಷಣ ಮಾತ್ರದಲ್ಲೇ ದೇವಸ್ಥಾನದ ಬಾಗಿಲು ಒಡೆದು ಬೆಳ್ಳಿ ಬಂಗಾರದ ಆಭರಣಗಳನ್ನು ಕದ್ದು ಪರಾರಿಯಾಗ್ತಿದ್ರು. ಇದೀಗ ಅಂತಹ ಖತರ್ನಾಕ್ ಗ್ಯಾಂಗ್ ಅನ್ನ ಬಂಧಿಸಿರುವ ಹರಿಹರ ಗ್ರಾಮಾಂತರ ಠಾಣಾ ಪೊಲೀಸರು ಆರೋಪಿಗಳಿಂದ 10,90,000 ಮೌಲ್ಯದ 3 kg ಬೆಳ್ಳಿ ಆಭರಣ ಹಾಗೂ 20 ಗ್ರಾಂ ತೂಕದ ಬಂಗಾರದ ಆಭರಣ ಹಾಗೂ ಕೃತ್ಯಕ್ಕೆ ಬಳಸಿದ್ದ 2 ಬೈಕ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ಹೌದು, ಈ ಫೋಟೋದಲ್ಲಿರುವ ಈತನ ಹೆಸರು ವೀರೇಶ್. ಮೂಲತಃ ದಾವಣಗೆರೆ ತಾಲೂಕಿನ ಯರಗುಂಟೆ ಗ್ರಾಮದವರಾಗಿದ್ದರೂ ಹರಿಹರ ತಾಲೂಕಿನ ಶಂಶಿಪುರದಲ್ಲಿ ವಾಸವಾಗಿದ್ದರು. ವೀರೇಶ್ನಿಗೆ ಶಿವಕುಮಾರ್ ಹಾಗೂ ಮಂಜುನಾಥ್ ಎಂಬ 2 ಗಂಡು ಮಕ್ಕಳಿದ್ದು ಕೂಲಿ ಕೆಲಸ ಮಾಡುತ್ತಿದ್ದು, ಇದರ ಜೊತೆಗೆ ಮಕ್ಕಳೊಂದಿಗೆ ಸೇರಿಕೊಂಡು ಕಳ್ಳತನ ಮಾಡುತ್ತಿರುವುದು ಇದೀಗ ಬೆಳಕಿಗೆ ಬಂದಿದೆ. ಹರಿಹರ ತಾಲೂಕಿನ ದೊಗ್ಗಳ್ಳಿ ಗ್ರಾಮದ ಆಂಜನೇಯ ಸ್ವಾಮಿ ದೇವಸ್ಥಾನದ ಬಾಗಿಲು ಒಡೆದು ಬೆಳ್ಳಿಯ ಕಾಶಿ, ಕಿರೀಟ, ಆಂಜನೇಯ ಮುಖ, 1 ಬೆಳ್ಳಿಯ ಛತ್ರಿ, ಬೆಳ್ಳಿಯ ಹಸ್ತ, ಸಿಂಹದ ಮುಖ ಕಳ್ಳತನ ಮಾಡಿದ್ದು, ಈ ಸಂಬಂಧ ಹರಿಹರ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಇದೀಗ ಪ್ರಕರಣದ ಜಾಡು ಹಿಡಿದು ಪೊಲೀಸರು ವೀರೇಶ್ ಹಾಗೂ ಆತನ ಮಕ್ಕಳಾದ ಶಿವು ಹಾಗೂ ಮಂಜುನಾಥ್ನನ್ನ ಬಂಧಿಸಿದ್ದಾರೆ. ಕಳ್ಳತನ ಪ್ರಕರಣದ ಸಂಬಂಧ ಮೊನ್ನೆ ನಾನು ಅದಕ್ಕೆ ಡೀಟೇಲ್ ಪ್ರೆಸ್ ನೋಟನ್ನು ಕೂಡ ಕೊಟ್ಟಿದ್ದೀನಿ. ಈಗಾಗಲೇ ಅದರಲ್ಲಿ 2 ಅರೆಸ್ಟ್ ಮಾಡಿದ್ದೇವೆ. ಅವರು ಏನು ಕಳ್ಳತನ ಮಾಡಿದ್ರು, ಅವರು ಟೆಂಪಲ್ಗಳಲ್ಲಿ ಹೆಚ್ಚಾಗಿ ಕಳ್ಳತನ ಮಾಡ್ತಾ ಇದ್ದಿದ್ದು ಕಂಡು ಬಂದಿರ್ತದೆ. ಮಲೆಬೆನ್ನೂರಲ್ಲಾಗಿರ್ಬೋದು, ಅಲ್ಲಾಗಿರಬಹುದು. ಅದಕ್ಕೆ ಸಂಬಂಧ 45 ಗ್ರಾಮ್ ಗೋಲ್ಡು ಮತ್ತು ಈ ಬೆಳ್ಳಿಯನ್ನು ಕೂಡ ಸೀಸ್ ಮಾಡಿದ್ದಾರೆ. ಹರಿಹರ ಗ್ರಾಮಾಂತರ ಪೊಲೀಸ್ ಠಾಣೆ ಸಬ್ ಇನ್ಸ್ಪೆಕ್ಟ್ರು ಅವ್ರ ಟೀಮು ಒಳ್ಳೆ ಕೆಲಸ ಮಾಡಿದ್ದಾರೆ. ಈಗ ಅದರಲ್ಲಿ ಕಂಡು ಬಂದಿರೋದು ಮೇಯ್ನಾಗಿ ಟೆಂಪಲ್ಸನ್ನೇ ಅವರು, ಮತ್ತು ಅವ್ರಿಗೆ ಟೆಂಪಲ್ ಥೆಫ್ಟ್ ಅಫೆಂಡರೇ ನಮ್ಮಲ್ಲಿ ಹಿಂದೆ ಆಗಿರುವ ಒಂದು 5 ಪ್ರಕರಣದಲ್ಲಿ ಕೂಡ ಅವರು ಟೆಂಪಲ್ ಥೆಫ್ಟ್ ಅಫೆಂಡರೇ ಇದ್ದಾರೆ. ಅಲ್ಲ ನಿಮಗೆ ಗೊತ್ತಿದ್ದಾಗೆ MOBಗಳಂದರೆ ಅವರು ಪ್ರೊಫೆಷನಲಿ ಒಬ್ಬೊಬ್ಬರು ಒಂದೊಂದು ಥರದ್ರಲ್ಲಿ ಅವರು ಮಾಡ್ಕೊಂಡು ಬಂದಿರ್ತಾರೆ. ಹಾಗಾಗಿ ಅವರು ಅದನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಅವ್ರಿಗೆ ಟೆಂಪಲ್ ಥೆಫ್ಟ್ ಅಫೆಂಡರ್ಸ್ ಅಂತಲೇ ಮಾಡ್ಕೊಂಡಿರ್ತೀವಿ. ವೀರೇಶ್ ಹಾಗೂ ಆತನ ಮಕ್ಕಳಾದ ಶಿವಕುಮಾರ್ ಹಾಗೂ ಮಂಜುನಾಥ್ ದೇವಸ್ಥಾನಗಳನ್ನೇ ಟಾರ್ಗೆಟ್ ಮಾಡಿ ಕಳ್ಳತನ ಮಾಡ್ತಿದ್ರು. ಅಷ್ಟೇ ಅಲ್ಲದೆ ಯಾವುದೇ ದೇವಸ್ಥಾನದ ಕಳ್ಳತನಕ್ಕೆ ಹೋಗುವುದಕ್ಕೂ ಮುಂಚೆ ಬೈಕೊಂದನ್ನು ಕದ್ದು ಅದೇ ಬೈಕ್ನಲ್ಲಿ ಹೋಗಿ ದೇವಸ್ಥಾನ ಕಳ್ಳತನ ಮಾಡಿ ಬಳಿಕ ಕದ್ದ ಅವನ್ನ ಎಲ್ಲಾದರೂ ಬಿಟ್ಟು ಹೋಗುತ್ತಿದ್ರಂತೆ. ಇದೀಗ ಅಂತಹ ಬೈಕ್ ಕಳ್ಳರ ಬಗ್ಗೆ ಮಾಹಿತಿ ನೀಡಿದ್ದು ಹರಿಹರ ಗ್ರಾಮಾಂತರ ಠಾಣಾ ಪೊಲೀಸರು ಹರಿಹರ ಬೈಪಾಸ್ ಹತ್ತಿರ ಅಪ್ಪ ಹಾಗೂ ಮಕ್ಕಳನ್ನು ಬಂಧಿಸಿದ್ದು, ಬಂಧಿತರಿಂದ 3 kg ಬೆಳ್ಳಿಯ ಆಭರಣಗಳು ಹಾಗೂ 2 ಬೈಕ್ಗಳು ಸೇರಿ 10,90,000 ಮೌಲ್ಯದ ಸ್ವತ್ತನ್ನು ವಶಪಡಿಸಿಕೊಂಡಿದ್ದಾರೆ. ಅಪ್ಪ ಮಕ್ಕಳು 2020ರಲ್ಲಿ ಹಾವೇರಿ ಜಿಲ್ಲೆಯ ಹಲಗೇರಿ ಪೊಲೀಸ್ ಠಾಣೆಯಲ್ಲಿ ಕುರಿ ಕಳ್ಳತನ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರಂತೆ. ಕಳ್ಳತನ ಪ್ರಕರಣದ ಸಂಬಂಧ ಮೊನ್ನೆ ನಾನು ಅದಕ್ಕೆ ಡೀಟೇಲ್ ಪ್ರೆಸ್ ನೋಟನ್ನು ಕೂಡ ಕೊಟ್ಟಿದ್ದೀನಿ. ಈಗಾಗಲೇ ಅದರಲ್ಲಿ 2 ಅರೆಸ್ಟ್ ಮಾಡಿದ್ದೇವೆ. ಅವರು ಏನು ಕಳ್ಳತನ ಮಾಡಿದ್ರು, ಅವರು ಟೆಂಪಲ್ಗಳಲ್ಲಿ ಹೆಚ್ಚಾಗಿ ಕಳ್ಳತನ ಮಾಡ್ತಾ ಇದ್ದಿದ್ದು ಕಂಡು ಬಂದಿರ್ತದೆ. ಮಲೆಬೆನ್ನೂರಲ್ಲಾಗಿರ್ಬೋದು, ಅಲ್ಲಾಗಿರಬಹುದು. ಅದಕ್ಕೆ ಸಂಬಂಧ 45 ಗ್ರಾಮ್ ಗೋಲ್ಡು ಮತ್ತು ಈ ಬೆಳ್ಳಿಯನ್ನು ಕೂಡ ಸೀಸ್ ಮಾಡಿದ್ದಾರೆ. ಹರಿಹರ ಗ್ರಾಮಾಂತರ ಪೊಲೀಸ್ ಠಾಣೆ ಸಬ್ ಇನ್ಸ್ಪೆಕ್ಟ್ರು ಅವ್ರ ಟೀಮು ಒಳ್ಳೆ ಕೆಲಸ ಮಾಡಿದ್ದಾರೆ. ಈಗ ಅದರಲ್ಲಿ ಕಂಡು ಬಂದಿರೋದು ಮೇಯ್ನಾಗಿ ಟೆಂಪಲ್ಸನ್ನೇ ಅವರು, ಮತ್ತು ಅವ್ರಿಗೆ ಟೆಂಪಲ್ ಥೆಫ್ಟ್ ಅಫೆಂಡರೇ ನಮ್ಮಲ್ಲಿ ಹಿಂದೆ ಆಗಿರುವ ಒಂದು 5 ಪ್ರಕರಣದಲ್ಲಿ ಕೂಡ ಅವರು ಟೆಂಪಲ್ ಥೆಫ್ಟ್ ಅಫೆಂಡರೇ ಇದ್ದಾರೆ. ಅಲ್ಲ ನಿಮಗೆ ಗೊತ್ತಿದ್ದಾಗೆ MOBಗಳಂದರೆ ಅವರು ಪ್ರೊಫೆಷನಲಿ ಒಬ್ಬೊಬ್ಬರು ಒಂದೊಂದು ಥರದ್ರಲ್ಲಿ ಅವರು ಮಾಡ್ಕೊಂಡು ಬಂದಿರ್ತಾರೆ. ಹಾಗಾಗಿ ಅವರು ಅದನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಅವ್ರಿಗೆ ಟೆಂಪಲ್ ಥೆಫ್ಟ್ ಅಫೆಂಡರ್ಸ್ ಅಂತಲೇ ಮಾಡ್ಕೊಂಡಿರ್ತೀವಿ. ಒಟ್ಟಿನಲ್ಲಿ ದೇವಸ್ಥಾನಗಳನ್ನೇ ಟಾರ್ಗೆಟ್ ಮಾಡಿ ಕಳ್ಳತನ ಮಾಡುತ್ತಿದ್ದ ಅಪ್ಪ ಮಕ್ಕಳನ್ನ ಬಂಧಿಸುವಲ್ಲಿ ಹರಿಹರ ಗ್ರಾಮಾಂತರ ಠಾಣಾ ಪೊಲೀಸರು ಯಶಸ್ವಿಯಾಗಿದ್ದು,
ಪೊಲೀಸರ ಕಾರ್ಯಕ್ಕೆ ಸಾರ್ವಜನಿಕರು ಹಾಗೂ ಗ್ರಾಮಸ್ಥರು ಮೆಚ್ಚುಗೆ ವ್ಯಕ್ತಪಡಿಸಿದರಲ್ಲದೆ ಪೊಲೀಸರ ಕಾರ್ಯವನ್ನ ಶ್ಲಾಘಿಸಿದ್ದಾರೆ.